ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಒಬ್ಬ ಸೊಸೆ ಹೇಗಿರ್ಬೇಕು ಅಂತ ತೋರಿಸ್ಕೊಟ್ಟವಳೇ ನಮ್ಮ ಅಂಬಿಕಾ. ಆ ದಾರಿಯಲ್ಲಿ ನಡೆಯೋರಿಗೆ ಅವಳು ಮಾದರಿಯಾಗ್ತಾಳೆ. ಶರತ್, ಇದು ಇವಳೇ ನನ್ನ ಅಂಬಿಕಾ. ಅಂಬಿಕಾ ತಂಗಾಳಿ ತರ ನಮ್ಮ ಜೀವನದಲ್ಲಿ ಬಂದು ಈ ಮನೆನ ತಂಪಾಗಿಟ್ಟಿದ್ಲು. ಆದರೆ ವಿಧಿ ತುಂಬಾ ಕ್ರೂರಿ. ಬಾಳಿ ಬದುಕಬೇಕಾದ ವಯಸ್ಸಿನಲ್ಲಿ ನಮ್ಮಿಂದ ಅವಳನ್ನ ಕಿತ್ಕೊಂಡು. ಅಂಬಿಕಾ ಹೋದ್ಮೇಲೆ ಚಂಡಮಾರುತಕ್ಕೆ ಸಿಕ್ಕ ತರಗೆಲೆಗಳ ತರ ಆಗೋಗ್ಬಿಟ್ಟು ಕೆಲವೇ ವರ್ಷಗಳು ಅವಳು ನಮ್ಮ ಜೊತೆ ಇದ್ರೂ ನಮ್ಮ ಜೀವನದಲ್ಲಿ ನಿರ್ವಾತ ಸೃಷ್ಟಿ ಮಾಡಿ ಹೊರಟೋಗ್ಬಿಟ್ಟು. ಹೌದಮ್ಮ, ಯಾಕೆ ಹೀಗೆ ಕೇಳ್ತಾ ಇದ್ದೀನಿ? ಅಂಬಿಕಾ ತೀರ್ಕೊಂಡು ವರ್ಷಗಳೇ ಆಗೋದು. ದುರ್ಗಾ, ಅಯ್ಯೋ ಇವಳಿಗೇನಾಯ್ತು? ಶರತ್, ಕರ್ಕೊಂಡು ಅವಳು ರೆಸ್ಟ್ ಮಾಡಿ. ಅಯ್ಯೋ ದೇವ್ರೆ, ಯಾವ್ದನ್ನ ದುರ್ಗಂಗೆ ನನ್ನಿಂದ ಗೊತ್ತಾಗ್ಬೇಕು ಅಂತ ಅನ್ಕೊಂಡಿದ್ನೋ ಅದು ಬೇರೆಯವರಿಂದ ಗೊತ್ತಾಗ್ಬಿಡ್ತಾ. ಈ ಸತ್ಯನ ಅರ್ಗಿಸ್ಕೊಳ್ಳೋ ಶಕ್ತಿ ದುರ್ಗಂಗಿಲ್ಲ ಅಂತ ಅನ್ಸ್ತಿದೆ. ತಾಯಿ, ನೀನೇ ಕಾಪಾಡ್ಬೇಕು ತಾಯಿ. ಇನ್ನನ್ ದುರ್ಗಂಗ್ ಕಾಣಿಸ್ಕೊಂಡ್ರು ಅವಳು ಹೆದರ್ಕೊಂಡು ನನ್ನಿಂದ ದೂರ ಹೋಗ್ತಾಳೆ. ತಾಯಿ, ಯಾಕೆ ಹೀಗಾಯ್ತು? ಏನ್ ಮಾಡ್ಲಿ?